ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಈಗ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡಿತಾ ಇದೆ. ಮಾಣಿಕ್ಯ ನಟಿ ಏರ್ಪೋರ್ಟ್ನಲ್ಲಿ ವಿಐಪಿ ಪ್ರೋಟೋಕಾಲ್ ಅನ್ನೇ ದುರುಪಯೋಗಪಡಿಸಿಕೊಂಡಿದ್ದಾಳೆ. ಇದರ ಹಿಂದೆ ಕಾಂಗ್ರೆಸ್ ಸಚಿವರ ಕೈವಾಡ ಇರೋ ಅನುಮಾನವೂ ಕೂಡ ಮೂಡಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಪ್ರೋಟೋಕಾಲ್ ದುರುಪಯೋಗ ಮಾಡಿಕೊಂಡ್ರ ರನ್ಯಾ. ಕಾಂಗ್ರೆಸ್ಗೆ ತಲೆನೋವಾದ ಇಬ್ಬರು ಸಚಿವರ ಕೈವಾಡ. ಪ್ರಿಯ ವೀಕ್ಷಕರೇ, ದುಬೈನಿಂದ 14 ಕೆಜಿ ಚಿನ್ನವನ್ನ ಹಾಗೆಲ್ಲ ಸುಮ್ಮನೆ ಭಾರತಕ್ಕೆ ತರೋಕಾಗಲ್ಲ. ಒಂದು ವೇಳೆ ತಂದ್ರು ಸೆಕ್ಯೂರಿಟಿ ಚೆಕಿಂಗ್ ನಲ್ಲೇ ಸಿಕ್ಕಿ ಬೀಳ್ತಾರೆ. ಆದ್ರೆ ಮಾಣಿಕ್ಯ ನಟಿ ರನ್ಯಾ ಇನ್ಫ್ಲೂಯೆನ್ಸ್ ಬಳಸಿ ಯಾವುದೇ ಚೆಕಿಂಗ್ ಇಲ್ಲದ ವಿಐಪಿ ಪ್ರೋಟೋಕಾಲ್ ಬಳಸಿದ್ರಂತೆ. ಇದರ ಹಿಂದೆ ಇಬ್ಬರು ಕಾಂಗ್ರೆಸ್ ಸಚಿವರ ಕೈವಾಡವಿರೋ ಅನುಮಾನ ಮೂಡಿದೆ. ರನ್ಯಾ ರಾವ್ ಗೋಲ್ಡ್ ಕೇಸ್ನಲ್ಲಿ ಸಿಐಡಿ ಎಂಟ್ರಿ. ಐಪಿಎಸ್ ರಾಮಚಂದ್ರ ರಾವ್ ವಿರುದ್ಧ ತನಿಖೆಗೆ ಆದೇಶ. ಚಿನ್ನದ ರಾಣಿ ನಟಿ ರನ್ಯಾಗೆ ಟ್ರಿಬಲ್ ಟೆನ್ಷನ್ ಶುರುವಾಗಿದೆ. ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯಾದ ಕಾರಣ ರಾಜ್ಯ ಸರ್ಕಾರ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಸಿಐಡಿಗೆ ವಹಿಸಿದೆ. ಡಿಆರ್ಐ, ಸಿಬಿಐ ಜೊತೆಗೆ ಸಿಐಡಿಯಿಂದಲೂ ತನಿಖೆ ಆರಂಭ ಆಗಿದೆ. ಇದಿಷ್ಟೇ ಅಲ್ಲ, ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ಸಂಕಷ್ಟ ಎದುರಾಗಿದೆ. ರಾಜ್ಯ ಸರ್ಕಾರ ತನಿಖೆ ನಡೆಸಲು ಆದೇಶಿಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿರೋ ಸಚಿವರು ಯಾರು? ಕಾಂಗ್ರೆಸ್ ಬಿಜೆಪಿ ನಡುವೆ ಗೋಲ್ಡ್ ವಾರ್. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕೋಲಾಹಲವೇ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಗೋಲ್ಡ್ ವಾರ್ ಶುರುವಾಗಿದ್ದು, ರನ್ಯಾ ಜೊತೆ ನಂಟಿರೋ ಆ ಪ್ರಭಾವಿ ಸಚಿವರ ಹೆಸರು ಬಹಿರಂಗಪಡಿಸುವಂತೆ ಕೇಸರಿ ಪಡೆ ಪಟ್ಟು ಹಿಡಿದಿದೆ. ಯಾಕೆ ಸ್ಮಗ್ಲಿಂಗ್ ಮಾಡುವಂತ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ, ಚೆಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾ ಇದ್ರು, ಎಷ್ಟು ಸತಿ ಇದಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡ್ಲಿ ಅವರು. ಈಗ ಸೆಂಟ್ರಲ್ ಗವರ್ಮೆಂಟ್ ಇನ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫ್ರೆನ್ಸ್ ಅವರು ಹಿಡಿದ ಕಾರಣ ಈಗ ಸಿಬಿಐ ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ನಮ್ಗೆ ಎಲ್ಲರೂ ಸಹ ತಿಳಿತದೆ. ಇವರೆಲ್ಲರೂ ಸಹ ಈಗ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಚಳಿ ಕೂತಿದೆ, ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ. ಎಲ್ಲೋ ಇನ್ನು ನಮ್ಮ ಹೆಸರು ಬರ್ತದೆ, ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೇದು. ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಯಾರದೋ ಬೆಂಬಲ ಇಲ್ಲದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿರಿಯ ಐಪಿಎಸ್ ಅಧಿಕಾರಿಯ ಮಗಳು ಒಂದ್ ಕಡೆ ಆದ್ರೆ ಸಚಿವರ ಅವಳ ನಿಕಟ ಸಂಪರ್ಕ ಇತ್ತು ಅಂದ್ರೆ ಬೆಂಬಲ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗೆ ಎಲ್ಲೂ ಕೂಡ ಸತ್ಯಾಂಶ ತನಿಖೆ ನಂತರ ಹೊರ ಬೀಳ್ತದೆ. ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರ ಬಂದಿದ್ಯಾ, ಚಾಮರಾಜಪೇಟೆಗೆ ಬಂದಿದ್ಯಾ, ಅದು ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂತದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ, ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಬಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲ್ ಅನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರಬಹುದು, ಮಾಹಿತಿ ಇದ್ರೆ ಕೊಡ್ಲಿ, ವಿ ವಿಲ್ ಟೇಕ್ ಆಕ್ಷನ್. ತನಿಖೆ ಕೊಡ್ಲಿ. ಸಿಬಿಐ ಅವ್ರದೇ ಸಂಸ್ಥೆ ಅಲ್ವಾ, ಡಿಆರ್ಐ ಅವ್ರದೇ ಸಂಸ್ಥೆ ಅಲ್ಲ. ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರ ಕೈವಾಡ ಇದೆಯಾ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಆಯ್ತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು. ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕದು ಯಾವಾಗ? ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಅಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ಹಿಂದಿನ ಯಾವ್ದೋ ಕೆಡಿಬಿ ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅಪೋಹ ಸುದ್ದಿಗಳು. ತನಿಖೆ ನಡೀತಿದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ಈ ಮಧ್ಯೆ ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ ರನ್ಯಾ ರಾವ್ ಪತಿ ಜತಿನ್ ಹುಕ್ಕೇರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಾನೂನಿನ ಪ್ರಕ್ರಿಯೆ ಪಾಲಿಸದೆ ಬಂಧಿಸದಂತೆ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಈಗ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡಿತಾ ಇದೆ. ಮಾಣಿಕ್ಯ ನಟಿ ಏರ್ಪೋರ್ಟ್ನಲ್ಲಿ ವಿಐಪಿ ಪ್ರೋಟೋಕಾಲ್ ಅನ್ನೇ ದುರುಪಯೋಗಪಡಿಸಿಕೊಂಡಿದ್ದಾಳೆ. ಇದರ ಹಿಂದೆ ಕಾಂಗ್ರೆಸ್ ಸಚಿವರ ಕೈವಾಡ ಇರೋ ಅನುಮಾನವೂ ಕೂಡ ಮೂಡಿದೆ.
ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಪ್ರೋಟೋಕಾಲ್ ದುರುಪಯೋಗ ಮಾಡಿಕೊಂಡ್ರ ರನ್ಯಾ. ಕಾಂಗ್ರೆಸ್ಗೆ ತಲೆನೋವಾದ ಇಬ್ಬರು ಸಚಿವರ ಕೈವಾಡ. ಪ್ರಿಯ ವೀಕ್ಷಕರೇ, ದುಬೈನಿಂದ 14 ಕೆಜಿ ಚಿನ್ನವನ್ನ ಹಾಗೆಲ್ಲ ಸುಮ್ಮನೆ ಭಾರತಕ್ಕೆ ತರೋಕಾಗಲ್ಲ. ಒಂದು ವೇಳೆ ತಂದ್ರು ಸೆಕ್ಯೂರಿಟಿ ಚೆಕಿಂಗ್ ನಲ್ಲೇ ಸಿಕ್ಕಿ ಬೀಳ್ತಾರೆ. ಆದ್ರೆ ಮಾಣಿಕ್ಯ ನಟಿ ರನ್ಯಾ ಇನ್ಫ್ಲೂಯೆನ್ಸ್ ಬಳಸಿ ಯಾವುದೇ ಚೆಕಿಂಗ್ ಇಲ್ಲದ ವಿಐಪಿ ಪ್ರೋಟೋಕಾಲ್ ಬಳಸಿದ್ರಂತೆ. ಇದರ ಹಿಂದೆ ಇಬ್ಬರು ಕಾಂಗ್ರೆಸ್ ಸಚಿವರ ಕೈವಾಡವಿರೋ ಅನುಮಾನ ಮೂಡಿದೆ. ರನ್ಯಾ ರಾವ್ ಗೋಲ್ಡ್ ಕೇಸ್ನಲ್ಲಿ ಸಿಐಡಿ ಎಂಟ್ರಿ. ಐಪಿಎಸ್ ರಾಮಚಂದ್ರ ರಾವ್ ವಿರುದ್ಧ ತನಿಖೆಗೆ ಆದೇಶ. ಚಿನ್ನದ ರಾಣಿ ನಟಿ ರನ್ಯಾಗೆ ಟ್ರಿಪಲ್ ಟೆನ್ಷನ್ ಶುರುವಾಗಿದೆ. ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯಾದ ಕಾರಣ ರಾಜ್ಯ ಸರ್ಕಾರ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಸಿಐಡಿಗೆ ವಹಿಸಿದೆ. ಡಿಆರ್ಐ, ಸಿಬಿಐ ಜೊತೆಗೆ ಸಿಐಡಿಯಿಂದಲೂ ತನಿಖೆ ಆರಂಭ ಆಗಿದೆ. ಇದಿಷ್ಟೇ ಅಲ್ಲ, ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ಸಂಕಷ್ಟ ಎದುರಾಗಿದೆ. ರಾಜ್ಯ ಸರ್ಕಾರ ತನಿಖೆ ನಡೆಸಲು ಆದೇಶಿಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿರೋ ಸಚಿವರು ಯಾರು? ಕಾಂಗ್ರೆಸ್ ಬಿಜೆಪಿ ನಡುವೆ ಗೋಲ್ಡ್ ವಾರ್. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕೋಲಾಹಲವೇ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಗೋಲ್ಡ್ ವಾರ್ ಶುರುವಾಗಿದ್ದು, ರನ್ಯಾ ಜೊತೆ ನಂಟಿರೋ ಆ ಪ್ರಭಾವಿ ಸಚಿವರ ಹೆಸರು ಬಹಿರಂಗಪಡಿಸುವಂತೆ ಕೇಸರಿ ಪಡೆ ಪಟ್ಟು ಹಿಡಿದಿದೆ. ಯಾಕೆ ಸ್ಮಗ್ಲಿಂಗ್ ಮಾಡುವಂತ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ ಚೆಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾ ಇದ್ರು, ಎಷ್ಟು ಸತಿ ಇದಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡ್ಲಿ ಅವರು. ಈಗ ಸೆಂಟ್ರಲ್ ಗವರ್ಮೆಂಟ್ ಇಂದ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫ್ರೆನ್ಸ್ ಅವರು ಹೇಳಿದ ಕಾರಣ ಈಗ ಸಿಬಿಐ ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ನಮ್ಗೆ ಎಲ್ಲರೂ ಸಹ ತಿಳಿತದೆ. ಇವರೆಲ್ಲರೂ ಸಹ ಈಗ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಚಳಿ ಕೂತಿದೆ, ಸ್ವಲ್ಪ ಹೆದರಿಕೆ ಆಗ್ಲಿ ಸ್ಟಾರ್ಟ್ ಆಗಿದೆ. ಎಲ್ಲೋ ಇನ್ನು ನಮ್ಮ ಹೆಸರು ಬರ್ತದೆ, ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆ. ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಯಾರದೋ ಬೆಂಬಲ ಇಲ್ದೇನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳು ಒಂದ್ ಕಡೆ ಆದ್ರೆ ಸಚಿವರ ಅವಳ ನಿಕಟ ಸಂಪರ್ಕ ಇತ್ತು ಅಂದ್ರೆ ಬೆಂಬಲ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗೆ ಎಲ್ಲವೂ ಕೂಡ ಸತ್ಯಾಂಶ ತನಿಖೆ ನಂತರ ಹೊರ ಬೀಳ್ತದೆ. ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರ ಬಂದಿದ್ಯಾ, ಚಾಮರಾಜಪೇಟೆಗೆ ಬಂದಿದ್ಯಾ, ಅದು ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂತದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ, ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಬಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲ್ ಅನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರಬಹುದು, ಮಾಹಿತಿ ಇದ್ರೆ ಕೊಡ್ಲಿ, ವಿ ವಿಲ್ ಟೇಕ್ ಆಕ್ಷನ್. ತನಿಖೆ ಕೊಡ್ಲಿ. ಸಿಬಿಐ ಅವ್ರದೇ ಸಂಸ್ಥೆ ಅಲ್ವಾ, DRI ಅವ್ರದೇ ಸಂಸ್ಥೆ ಅಲ್ಲ. ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರ ಕೈವಾಡ ಇದೆಯಾ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ KDB ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಆಯ್ತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು. ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕಂತ ಯಾವಾಗ? ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಅಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ಹಿಂದಿನ ಯಾವ್ದೋ KDB ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅಪೋಹ ಸುದ್ದಿಗಳು. ತನಿಖೆ ನಡೀತೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ಈ ಮಧ್ಯೆ ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ ರನ್ಯಾ ರಾವ್ ಪತಿ ಜತಿನ್ ಹುಕ್ಕೇರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಾನೂನಿನ ಪ್ರಕ್ರಿಯೆ ಪಾಲಿಸದೆ ಬಂಧಿಸದಂತೆ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.